ಏನ್ ಅನ್ಸುತ್ತೆ ಸರ್ ಇದನ್ನ? ಸರ್ ಎಸ್ ಐ ಟಿ ಇದು ಕೊಟ್ಟಿರೋದು ನಮಗೆ ತುಂಬಾ ಖುಷಿ ಆಗ್ತೈತೆ. ಇದ್ರ ಬಗ್ಗೆ ತನಿಖೆ ನಡೆಸಿ ಅದು ಕರೆಕ್ಟಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮಗೂ ಬಹಳ ಆಸೆ ಇದೆ ಸರ್. ಓಕೆ ಸರ್, ಇವಾಗ ಎಲ್ರಿಗೂ ನ್ಯಾಯ ಸಿಗುತ್ತೆ ಅಂತ ಒಂದು ಕಡೆ ಯಾರೆ, ಇನ್ನೊಂದು ಕಡೆ ಇವಾಗ ಹಳೆ ಸಿ ಬಿ ಐ ಇದು ಇನ್ವಾಲ್ವ್ ಆಯಿತು ಧರ್ಮಸ್ಥಳಕ್ಕೆ. CBI ಇನ್ವಾಲ್ವ್ ಆಗಿ ಅಲ್ಲಿನ ಲೋಕಲ್ ಪೊಲೀಸ್ ಅವರೆಲ್ಲ ಇನ್ವಾಲ್ವ್ ಆಗಿ ಅಷ್ಟೆಲ್ಲ ಮಾಡಿದ್ರೂ ಸಾಕ್ಷಿ ನಾಶ ಆಗಿತ್ತು, ನ್ಯಾಯನೇ ಸಿಗಲಿಲ್ಲ. ಒಂದು ಹೆಣ್ಮಗು ನ್ಯಾಯ ಕೊಡ್ಸೋಕ್ಕಾಗಿಲ್ಲ. ಇವತ್ತು ಎಷ್ಟೋ ಆ ಥರ ಸಾವಿರಾರು ಹೆಣಗಳನ್ನ ಇವತ್ತು ತೆಗಿತೀವಿ ಅಂತೇಳಿ ಅದ್ರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಸೊ ಇದು ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ಸರ್. SIT ಇದರಿಂದ ಸಿಗ್ಬೋದು ಅನ್ನೋ ಬಹಳ ಆಸೆಲಿ ಇದೀವಿ. ಬಟ್ ಅವರು ಯಾವ ತರ ಮುಂದೆ ಹೋಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ವಿಚಾರಿಸ್ತಾ ಇದೀವಿ. ನಾವು ತಿಳಿದ್ಪಟ್ಟಿರೋರಿಗೆ SIT ಬಂದಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ. ಏನೇ ಆದ್ರೂ ಸೌಜನ್ಯ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಬಹಳ ಆಸೆ ಇದೆ ಸರ್. ಏನೇ ಆದರೂ ವಿರೋಧ ಪಕ್ಷದವರು ಒಂದು ಚಿಕ್ಕ ವಿಷಯ ನಡೆದ್ರೂ ಬೀದಿಗಿಳಿದು ಇದು ಮಾಡ್ತಾರೆ, ರಂಪಾಟ ಮಾಡ್ತಾರೆ. ಬಟ್ ಈ ವಿಷಯದ ಬಗ್ಗೆ ಯಾರು ಕೂಡ ಮಾತಾಡಲಿಲ್ಲ. ಸರ್ ಅವ್ರಿಗೆಲ್ಲ ಏನಂದ್ರೆ ಅವ್ರ ಅನುಕೂಲಕ್ಕೆ ತಕ್ಕನಾಗಿ ನೋಡ್ಕೊಂತಾರೆ. ಬಡವ್ರ ಕಷ್ಟ ಆ ಥರ ಬಡವ್ರ ಬಗ್ಗೆ ಯಾವುದು ತಿಳ್ಕೊಳ್ಳೋದ ಸರ್. ಅವ್ರಿಗೇನು ಬೇಕು, ಅವ್ರಿಗೆ ಬೇಕಾಗಿರೋದು ಸೂಟ್ ಕೇಸ್ಗಳು ಬಂದರೆ ಸಾಕು. ಬಡವ್ರ ಹೆಣ್ಮಕ್ಳು ಏನಾದ್ರೂ ಏನಾಗಬೇಕು ಹೇಳಿ, ಅವ್ರ ಮನೆ ಚೆನ್ನಾಗಿದೆಯಾ, ಅವ್ರ ಅನುಕೂಲಕ್ಕೆ ಅವ್ರು ಇದ್ದಾರಾ, ಅಷ್ಟು ಮಾತ್ರ ಅವ್ರು ನೋಡ್ಕೊತಾರೆ. ಅದಕ್ಕೆ SIT ಅವರು ತುಂಬ ಇದಕ್ಕೆ ಮುಂದೆ ಹೋಗಿ ಅದು ಏನಾಯ್ತೋ ಕಾನೂನು ರೀತಿಯಲ್ಲಿ ಅವ್ರಿಗೆ ಆಕ್ಷನ್ ತಗೋಬೇಕು ಅಂತ ಭಾಳ ಆಸೆ ಇದೆ ಸರ್. ಎಷ್ಟೋ ಮೀಡಿಯಾಗಳು ಸಹ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಲಾಯರ್ ಜಗದೀಶ್ ಅವರೊಬ್ಬರೇ ಇದ್ರ ಬಗ್ಗೆ ಧೈರ್ಯವಾಗಿ ಮಾತಾಡ್ತಿರೋದು, ಧ್ವನಿ ಎತ್ತಾ ಇರೋದು, ಎಲ್ರಿಗೂ ನೇರವಾಗಿ ಪ್ರಶ್ನೆ ಕೇಳ್ತಾ ಇರೋದು. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಸರ್, ಲಾಯರ್ ಜಗದೀಶ್ ಅವರು ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಬಟ್ ಅವ್ರದ್ದು ಸ್ವಲ್ಪ ಡೌಟ್ ಇದೆ ಸರ್. ಒಂದೊಂದ್ಸರಿ ಒಂದೊಂಥರ ಇದು ಮಾಡ್ತಾರೆ. ಅವ್ರ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀವಿ, ತುಂಬಾ ಖುಷಿ ಅನ್ಸುತ್ತೆ. ಕೆಲವೊಂದೊಂದು ವಿಚಾರದಲ್ಲಿ ಯಾಕೆ ಈ ತರ ಮಾಡ್ತಾರೆ ಏನು ಅಂತ ಗೊತ್ತಾಗ್ತಲ್ಲ ಸರ್. ಅಂದ್ರೆ ಅವರು ಒಂಥರ ಸಪೋರ್ಟ್ ಅನ್ನಿಸ್ತಾ ಇದೆ. ಸಪೋರ್ಟ್ ಒಂದು 50% ಸಪೋರ್ಟ್ ಇದೆ, ಇನ್ನು 50% ಸಪೋರ್ಟ್ ಇಲ್ಲ ಅಂತ ಅನ್ಸುತ್ತೆ. ಚೇಂಜ್ ಆಗೋಯ್ತಾರ ಅಂತ ಅನ್ಸುತ್ತಾ? ಯಾಕೆಂದ್ರೆ ಇದ್ಕಿದ್ದಂಗೆ ಬೈಕ್ ಟ್ಯಾಕ್ಸಿ ಕಡೆಗೆ ಇದು ಮಾಡ್ಕೊಂಡು ಹೋದ್ರು. ನಾವು ಅದು ಇದು ಅಂತ ಯಾವ್ದನ್ನೂ ವಿಂಗಡಣೆ ಮಾಡಲ್ಲ. ಬಟ್ ಏನಂದ್ರೆ ಅವ್ರು ಮಾಡ್ತಿರೋ ರೀತಿಲಿ 50% ಮುಂದೆ ಬರ್ಬೋದು, ಇನ್ನು 50% ಗೊತ್ತಿಲ್ದಂಗೆ ಅವರು ಕೈ ತೊಳ್ಕೊಬೋದು. ಹೇಳಕ್ಕಲ್ಲ ಸರ್. ಈಗೆಲ್ಲ ಈ ಪೊಲೀಸ್ನವರು ಅವ್ರ ರಾಜಕೀಯದವರೆಲ್ಲ ಸೇರ್ಕೊಂಡು ಇದು ಮಾಡೋರಲ್ವ, ನಾಳೆ ದಿನ ಅವರು ಆ ಥರ ಆದ್ರೂ ಆಗ್ಬೋದು. ಹೇಳಕ್ ಬರಲ್ಲ ಸರ್, ಅದೊಂದು ಭಯ ಸರ್. SIT ಹೋಗಿದ್ದಾರೆ, ಇವಾಗ ಏನಾದ್ರು ದಿಕ್ಕು ಬದಲಾಗ್ಬಿಟ್ರೆ ಅಂತ ಸರ್? ದಿಕ್ಕು ಬದಲಾದ್ರೆ ಅದೇ ಅದೊಂದೇ ಸ್ವಲ್ಪ ಕಾಯ್ತಾ ಇರೋದು ನಾವು. ಅವರು ಏನಾದ್ರು ಇವ್ರ ಜೊತೆ ಕೈ ಜೋಡಿಸಿ ಮತ್ತೆ ಚೇಂಜ್ ಆಗ್ತಾರ ಅನ್ನೋದು ಒಂದೇ ಇರೋದು. ಅವ್ರ ಕೇಸ್ಗೆ ಇವ್ರು ನ್ಯಾಯ ದೊರಕಿಸ್ಕೊಟ್ರೆ ಸರ್, ಅದಕ್ಕಿಂತ ಖುಷಿ ಯಾವುದಿರಲ್ಲ ಸರ್. ಆ ಹೆಣ್ಮಗುಗೆ ಆಗಿರೋ ನೋವಿಗೆ ಒಂದು ಖುಷಿ ಆಗುತ್ತೆ ಅಂತ ಒಂದು ನಂಬಿಕೆ ಸರ್. ಭೀಮಾ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಎಲ್ಲೋ ಇದ್ದವರು ತಲೆಮರೆಸ್ಕೊಂಡವ್ರು ಬಂದು 10 ವರ್ಷ ಆದ್ಮೇಲೆ ಏನೋ ಪಾಪ ಪ್ರಾಯಶ್ಚಿತ್ತ ಸರ್. ಅದೊಂದೇ ಸರ್ ಎಲ್ಲರಿಗೂ ನಮ್ಗೆ ಖುಷಿ ಅನ್ನೋ ವಿಚಾರ ಇರೋದು ಅದೊಂದೇ. ಇವತ್ತವರೆಗೂ ಯಾವುದೇ ಸಾಕ್ಷಿ ಸಿಗ್ದಂಗೆ ಎಲ್ಲ ಇದು ಮಾಡಾಕಿದ್ರು. ಇದ್ದಕ್ಕಿದ್ದಂಗೆ ಅವ್ರ ಒಂಥರ ದೇವ್ರ ರೀತಿಲಿ ಬಂದು ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಬಂದಿರಲ್ಲ ಸರ್. ಅದಕ್ಕೆ ತುಂಬಾ ಪ್ರೌಡ್ ಆಗ್ತಿದೆ ಸರ್ ಅವ್ರು ಹೇಳಿದ್ದು. ಓಕೆ ಸರ್. ಎಲ್ಲ ನಿಮ್ಮ ಆಟೋದವ್ರು ಸಪೋರ್ಟ್ ಇರುತ್ತಾ ಸರ್? ಹಾಂ ಸರ್, ನಮ್ಮ ಆಟೋದವ್ರು ಯಾವ ಕಷ್ಟ ಅನ್ನೋದಕ್ಕೆ ಯಾವುದಕ್ಕೂ ಸಪೋರ್ಟ್ ಕೊಟ್ಟೇ ಕೊಡ್ತೀವಿ ಸರ್. ಯಾವುದಕ್ಕೂ ಹಿಂದೆ ಹೋಗಲ್ಲ ಸರ್ ನಾವು.